ನೋಡಿ, ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಜಾಗವನ್ನು ತೆರವು ಮಾಡ್ತಿದ್ದಾರೆ. ಈಗ ಮತ್ತೊಂದು ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಪಾದಚಾರಿ ಮಾರ್ಗದಲ್ಲಿರುವ ವಿದ್ಯುತ್ ಕಂಬಗಳ ತೆರವು. ಇದು ಸ್ವಲ್ಪ ಕಷ್ಟ. ಇದು ನೀವು ತೆರವು ಮಾಡ್ತೀರಾ, ಎಲ್ಲಿ ಹಾಕ್ತೀರಾ ಅದನ್ನು? ತುಂಬ ಕಡೆ ಪಾದಚಾರಿ ಮಾರ್ಗದಲ್ಲಿ ಬೆಂಗಳೂರಿನಲ್ಲಿ ನಿಮಗೆ ವಿದ್ಯುತ್ ಕಂಬಗಳನ್ನ ನೆಟ್ಬಿಟ್ಟಿದ್ದಾರೆ. ಬಟ್ ಅದನ್ನು ಹೆಂಗೆ ತೆರವು ಮಾಡ್ತೀರಾ ಅಂತ ಸಮಗ್ರ ಪಟ್ಟಿ ಸಿದ್ಧಪಡಿಸಿ ಅಂತ ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ದಾರಂತೆ. ಓಕೆ, ಬಟ್ ಅದನ್ನು ಎಲ್ಲಿಗೆ ಪ್ಲೇಸ್ ಮಾಡ್ತೀರಾ? ಬೆಸ್ಕಾಂಗೆ ಸಂಬಂಧಪಟ್ಟ ಎಲ್ಲ ಅಡೆತಡೆಗಳ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ಏನೇ ಇದ್ದರೂ ತೆಗಿತೀವಿ ಅಂತ. ಬಳಕೆಯಲ್ಲಿಲ್ಲದ ಹಳೆಯ ವಿದ್ಯುತ್ ಕಂಬಗಳ ತೆರವಿಗೆ ಸೂಚನೆ. ಅದು ಓಕೆ, ಬಳಕೆನಲ್ಲಿಲ್ಲದ ಹಳೆ ವಿದ್ಯುತ್ ಕಂಬಗಳಿದ್ದರೆ ತೆಗೀರಿ. ಬಟ್ ನಿಮಗೆ ವರ್ಕಿಂಗ್ ಕಂಡೀಷನಲ್ಲಿ ಇರ್ತಕ್ಕಂಥ ವಿದ್ಯುತ್ ಕಂಬಗಳು ಫುಟ್ಪಾತಲ್ಲಿದ್ದರೆ ಏನು ಮಾಡ್ತೀರಾ? ಅದನ್ನು ತೆಗೆದು ಹಿಂದೆ ಮುಂದೆ ಎಲ್ಲಿ ನೆಡ್ತೀರಾ? ಆಗುತ್ತಾ? ತುಂಬ ಕಷ್ಟ ಇದೆ ಈ ಕೆಲಸ. ನೀವು ವ್ಯಾಪಾರಸ್ಥರನ್ನ ಬೇಕಾದ್ರೆ ಕ್ಲೀನ್ ಮಾಡ್ಬೋದು, ಏನಾದ್ರು ಮೆಟ್ಲು ಗಿಟ್ಲು ಕಟ್ಕೊಂಡಿದ್ರೆ ಕಿತ್ತು ಹಾಕ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಇದು ಈ ನಿಯಮ ಕೇವಲ ಬಳಕೆಯಲ್ಲಿಲ್ಲದ ಹಳೆಯ ವಿದ್ಯುತ್ ಕಂಬಗಳಿಗೆ ಮಾತ್ರ ಅನ್ವಯನ, ಅಥವಾ ಬಳಕೆಯಲ್ಲಿ ಇರುವ ವಿದ್ಯುತ್ ಕಂಬಗಳು ಒಂದು ವೇಳೆ ಪಾದಚಾರಿ ಮಾರ್ಗದಲ್ಲಿದ್ದರೆ ಅದನ್ನು ಎಲ್ಲಿಗೆ ರೀಪ್ಲೇಸ್ ಮಾಡ್ತಾರೆ ಅಂತ? ಈ ನಿಯಮ ಅನ್ವಯ ಆಗುವಂತದ್ದು ಎರಡಕ್ಕೂ ಅನ್ವಯ ಆಗ್ತಿದೆ ಅರವಿಂದ್. ಮೊದಲನೇದಾಗಿ ಬಳಕೆಯಲ್ಲಿಲ್ಲದ ವಿದ್ಯುತ್ ಕಂಬಗಳನ್ನ ತೆರವು ಮಾಡುವಂತದ್ದು, ಮತ್ತೆ ಪಾದಚಾರಿ ಮಾರ್ಗದಲ್ಲಿ ಸಿಂಗಲ್ ಕಂಬ ಇದ್ರೆ ಅದನ್ನ ಟಚ್ ಮಾಡಕ್ ಹೋಗಲ್ಲ. ಡಬಲ್ ಕಂಬ ಇರ್ತಕ್ಕಂಥ ಭಾಗಗಳೇನಿವೆ, ಆ ಡಬಲ್ ಕಂಬ ಇರ್ತಕ್ಕಂಥ ಭಾಗಗಳಲ್ಲಿ ವ್ಯಾಪಾರಸ್ಥರು ಅದೇ ಸ್ಥಳವನ್ನಾಗಿ ಗುರುತು ಮಾಡಿಕೊಂಡು ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಅಂತಹ ಪ್ರದೇಶಗಳು ಕೂಡ ಇವೆ. ಅಂತವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಅದರ ಪಕ್ಕದಲ್ಲೇ ಸ್ಥಳಾಂತರ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗತ್ತೆ, ಅದು ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇದನ್ನ ಹೇಗೆ ನಿಭಾಯಿಸ್ತಾರೆ ಜಿಪಿ ಅಧಿಕಾರಿಗಳು ಎನ್ನುವಂಥದ್ದು. ಅಂತಹ ಪ್ರದೇಶಗಳನ್ನ ಗುರುತು ಮಾಡಿ ಶೀಘ್ರವೇ ವರದಿಯನ್ನ ಸಲ್ಲಿಸಿ ಮತ್ತೆ ಅವುಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನ ಸಾಧಿಸಿ ಅಂತೇಳಿ ಈಗ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಸಾಕಷ್ಟು ಇಂಜಿನಿಯರ್ಗಳು ಗುರುತು ಮಾಡಿದ್ದಾರೆ. ಅಂದ್ರೆ 2 ಡಬಲ್ ವಿದ್ಯುತ್ ಕಂಬಗಳು ಇದ್ದು ಅಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನ ನೆಲಕ್ಕೆ ತಾಕುವಂತೆ ಇಟ್ಟಿರುವಂತದ್ದು, ಮತ್ತೆ ಪಾದಚಾರಿಗಳು ಓಡಾಡ್ಬೇಕಾದ್ರೆ ಕೈ ಟಚ್ ಆಗುವಂತ ಭಾಗಗಳು ಇರುವಂತದ್ದು. ಆ ರೀತಿಯ ಟ್ರಾನ್ಸ್ಫಾರ್ಮರ್ ಇರುವಂತವನ್ನ ಗುರುತು ಮಾಡಿ ಅವುಗಳನ್ನ ತೆರವು ಮಾಡ್ಬೇಕು ಅನ್ನುವಂಥದ್ದು. 2 ಕಡೆ ಜಾಯಿಂಟ್ ಆಗಿ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳು ಇರ್ತಕ್ಕಂಥ ಭಾಗಗಳಲ್ಲಿ ಸ್ಪೇಸ್ ಸಿಗುತ್ತೆ, ಅಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ಕೊಳ್ತಾರೆ, ಮತ್ತೆ ಅಲ್ಲಿ ಪಾದಚಾರಿಗಳು ಓಡಾಟಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅಂತಹವುಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಗುರುತು ಮಾಡಿ ಅಂತೇಳಿ ಹೇಳಿದ್ದಾರೆ. ಮತ್ತೆ ಬಳಕೆ ಇಲ್ಲದ ವಿದ್ಯುತ್ ಕಂಬಗಳನ್ನು ಕೂಡ ತೆರವು ಮಾಡ್ಬೇಕು ಅಂತೇಳಿ ಹೇಳಿರುವಂತದ್ದು. ಆಗಸ್ಟ್ 15ರ ಒಳಗಡೆ ಈ ರೀತಿ ಕಸ ಮುಕ್ತ ಏನ್ ಮಾಡ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ಇದನ್ನು ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿರೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.